ಜಲಜೀವನ ಯೋಜನೆಗೋಸ್ಕರ ಕೇಂದ್ರ ಸರ್ಕಾರ 72,000 ಕೋಟಿ ರೂಪಾಯಿನ ಕರ್ನಾಟಕ ಕೊಡುತ್ತೆ. 72,000 ಕೋಟಿ ರೂಪಾಯಿನ ಜಂಟಿ ಯೋಜನೆ ಅದು. ಜಲಜೀವನ ಯೋಜನೆ ಅಂತ ಹೇಳಿದ್ರೆ ಸಾಮಾನ್ಯ ಬಡವರ ಮನೆಯಲ್ಲಿ ಶುದ್ಧವಾದಂತ ಕುಡಿಯುವ ನೀರನ್ನು ಕೊಡುವಂತ ಒಂದು ಯೋಜನೆ. ಕರ್ನಾಟಕ ಸರ್ಕಾರಕ್ಕೆ ಸ್ಪಂದನವನ್ನು ಕೊಡ್ತಾ ಇಲ್ಲ. ಯಾರ ಮನೆಯಲ್ಲಿ ಶುದ್ಧವಾದ ಕುಡಿಯುವ ನೀರಿನ ಯೋಜನೆ ಬರುತ್ತೆ ಅಂತ ಕೇಳಿದ್ರೆ ಬಹುಶಃ ಕಾರ್ಕಳದಲ್ಲಿ ಸುನೀಲ್ ಕುಮಾರ್ ಪರಿಶ್ರಮದಿಂದ ಬಂದಿರಬಹುದು. ಇತರ ರಾಜ್ಯಗಳಲ್ಲಿ, ಇತರ ಜಿಲ್ಲೆಗಳಲ್ಲಿ ಆ ಕಾರ್ಯಕ್ರಮ ಅನುಷ್ಠಾನ ಆಗ್ತಾ ಇಲ್ಲ. ಕೇಂದ್ರ ಸರ್ಕಾರ ಕೊಟ್ಟಿರುವಂತ ಯಾವ ಯೋಜನೆಯನ್ನು ಕೂಡ ಅನುಷ್ಠಾನ ಮಾಡದಿರುವಂತ ಕೆಟ್ಟ ಸರ್ಕಾರದ ಪರಂಪರೆಗೆ ಸಿದ್ದರಾಮಯ್ಯನವರ ಸರ್ಕಾರ ಇಳಿದು ಬಿಟ್ಟಿದೆ. ಮಾತೆತ್ತಿದ್ರೆ ಪರಿಶಿಷ್ಟ ಜಾತಿಯವರ ಬಗ್ಗೆ ನಾವು ಕಾಳಜಿ ಹೊಂದಿದ್ದೇವೆ ಅಂತ ಸಿದ್ದರಾಮಯ್ಯನವರು ಹೇಳ್ತಾರೆ, ಡಿಕೆಶಿ ಅವರು ಹೇಳ್ತಾರೆ. ನಾನೊಂದು ಮಾತನ್ನು ಕೇಳಬೇಕು ವೇದಿಕೆ ಮೂಲಕ. ಕರ್ನಾಟಕ ರಾಜ್ಯದಲ್ಲಿ 34,000 ಕೋಟಿಯನ್ನ SC ST ವಿನಿಯೋಗ ಮಾಡ್ಲಿಕ್ಕೆ ಅಧಿಕಾರ ಇದೆ. 34,000 ಕೋಟಿ ರೂಪಾಯಿ ಆ ಬಡವರ ಮಕ್ಕಳ ಶಾಲೆಗೋಸ್ಕರ, ಪರಿಶಿಷ್ಟ ಜಾತಿಯವರ ಮನೆಗೋಸ್ಕರ, ಆ ಪರಿಶಿಷ್ಟ ಪಂಗಡದವರ ಬದುಕಿಗೋಸ್ಕರ 34,000 ಕೋಟಿ ರೂಪಾಯಿ ವಿನಿಯೋಗ ಮಾಡಬೇಕು. ಸಿದ್ದರಾಮಯ್ಯನವರ ಸರ್ಕಾರ 24,000 ಕೋಟಿಯನ್ನ ಇತರ ಖರ್ಚುಗಳಿಗೋಸ್ಕರ ವಿನಿಯೋಗ ಮಾಡಿ ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡದವರಿಗೆ ಅನ್ಯಾಯ ಮಾಡಿರುವಂತಹ ಸರ್ಕಾರ ಯಾವುದಾದ್ರೂ ಇದ್ರೆ ಅದು ಸಿದ್ದರಾಮಯ್ಯನವರ ಸರ್ಕಾರ. ಅಲ್ಲ ಅಂತ ಹೇಳಿ ತಾಕತ್ತಿದ್ರೆ ಅಲ್ಲ ಅಂತ ಹೇಳಿ ಪರಿಶಿಷ್ಟ ಜಾತಿಗೆ ಮೀಸಲಿರುವಂತಹ ಬಜೆಟ್ ನಲ್ಲಿ 24,000 ಕೋಟಿ ರೂಪಾಯಿನ ನಾವು ತೆಗೆದಿಲ್ಲ ಅಂತ ಹೇಳಿ ಕಾಂಗ್ರೆಸ್ ಸರ್ಕಾರ ಹೇಳಿ ನೋಡೋಣ.